ಹಾಯ್ ಎಲ್ರಿಗೂ. ದಸರಾ ಹಾಲಿಡೇಸ್ಗೆ ಆಫೀಸ್ ಮತ್ತು ಸ್ಕೂಲ್ ಎರಡು ಕಡೆನೂ ರಜಾ ಇತ್ತು. ಸೊ ಪ್ರತಿ ವರ್ಷದ ಥರನೇ ಈ ವರ್ಷವೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ನನ್ನ ಹಳೆ ಕಲೀಗ್ ಫಾರಿನಿಂದ ಬಂದಿದ್ಲು. ಸೊ ಅವಳನ್ನ ಮೀಟ್ ಮಾಡ್ದಂಗೂ ಆಗುತ್ತೆ ಮತ್ತು ಔಟಿಂಗ್ ಕೂಡ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ನಾವು ಡಿಸೈಡ್ ಮಾಡಿದ್ದೆ ಯಾವುದಾದ್ರೂ ರೆಸಾರ್ಟ್ಗೆ ಹೋಗೋಣ ಅಂತ. ನಾವು ಫಸ್ಟು ಪ್ಲ್ಯಾನ್ ಮಾಡಿದ್ದು ಒಂದು 4-5 ಡೇಸ್ ಲಾಂಗ್ ಟ್ರಿಪ್ ಥರ ಹೋಗೋಣ ಅಂತ ಅಂದ್ಕೊಂಡಿದ್ದು. ಯಾವಾಗ ಆಗುತ್ತೆ ಅಂತ ಅನಿಸುತ್ತೆ. ಸೊ ಆಮೇಲೆ ಅಟ್ಲೀಸ್ಟ್ ಒಂದು 2 ಡೇಸ್ಗಾದರೂ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ರೆಸಾರ್ಟ್ನ ಹುಡ್ಕೋವಾಗ ತುಂಬ ಹುಡುಕ್ತಾ ಇದ್ವಿ. ಸೊ ನಮಗೆ ಸ್ವಲ್ಪ ಪೀಸ್ಫುಲ್ ಆಗಿರಬೇಕು, ಬೇರೆ ರೆಸಾರ್ಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಇರಬೇಕು, ಇಲ್ಲಿ ಕ್ರೌಡ್ ಕಡಿಮೆ ಆಗಿರಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತಿದ್ವಿ. ಸೊ ಫೈನಲಿ ಅದೇ ನಮಗೆ ಸಿಕ್ತು. ನಾವು ಈ ಟ್ರಿಪ್ಪಿಗೆ ಹೊರಟಾಗ ವೀಕೆಂಡ್ ಆಗಿತ್ತು. ಸೊ ಸುಮಾರು ಬೆಳಿಗ್ಗೆ ಒಂದು 10 ಗಂಟೆಗೆ ಸ್ಯಾಟರ್ಡೆ ನಾವು ಬೆಂಗಳೂರಿಂದ ಹೊರಡೋಕ್ಕೆ ಶುರು ಮಾಡಿದ್ದು. ಸೊ 1-1.5 ತಾಸು ಬೇಕಾಯಿತು ನಾವು ಈ ಸ್ಟೇನ ರೀಚ್ ಆಗಲಿಕ್ಕೆ. ಇದಿರೋದು ಕುಣಿಗಲ್ ಹತ್ರ. ನಾವು ಈ ಟ್ರಿಪ್ಪಲ್ಲಿ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿದ್ವಿ. ಸೊ ಮಕ್ಳಿಗೂ ಇಷ್ಟ ಆಗಬೇಕು, ಕಂಫರ್ಟಬಲ್ ಆಗಿರಬೇಕು ಎಲ್ರಿಗೂ ಅಂತ ಅಂದ್ಬಿಟ್ಟು ಈ ಫಾರ್ಮ್ ಸ್ಟೇನೇ ಸೆಲೆಕ್ಟ್ ಮಾಡ್ಕೊಂಡು ಎಲ್ರಿಗೂ ಈ ಫಾರ್ಮ್ ಸ್ಟೇ ಒಂದು ತುಂಬ ಇಷ್ಟ ಆಯಿತು ಮತ್ತು ತುಂಬ ಕಂಫರ್ಟಬಲ್ ಆಗಿತ್ತು. ಹೋದಾಗಿಂದ ನಾವು ವಾಪಸ್ ಬರೋವರೆಗೂ ನಾವು 2 ರೂಮ್ ಬೇಡ, ಸೊ ಒಂದೇ ರೂಮೇ ಇರಲಿ ಅಂದ್ಬಿಟ್ಟು ನಾವು ಹೋಗಿದ್ದು 4 ಜನ ದೊಡ್ಡ ಅಡಲ್ಟ್ಸು. ಸೊ 5 ಬೆಡ್ ಶೇರಿಂಗ್ ಇರೋದನ್ನು ರೂಮ್ ತೊಗೊಂಡಿದ್ವಿ. ರೂಮ್ ಅಂತೂ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿತ್ತು. ಇಲ್ಲಿ ಚೆಕ್-ಇನ್ 12 o'clockಗೆ ಅಂತ ಇದ್ದಿದ್ದು ಮತ್ತು ಚೆಕ್ಔಟ್ 11ಗೆ ಅಂತ ಇತ್ತು. ಸೊ ಶಾರ್ಪ್ 12ಗೆ ನಾವು ಚೆಕ್-ಇನ್ ಆದ್ವಿ. ಸೊ ಹೋಗಿದ ತಕ್ಷಣ ರೂಮಲ್ಲಿ ಹೋಗಿ ರೂಮೆಲ್ಲ ಒಂದ್ಸರಿ ನೋಡ್ಕೊಂಡ್ವಿ. ಸೊ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ತುಂಬ ಸ್ಪೇಷಿಯಸ್ ಆಗಿ ಪ್ರಾಪರ್ಟಿ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅವರೇ ಎಲ್ಲ ಅಗ್ರಿಕಲ್ಚರ್ ಎಲ್ಲ ಮಾಡ್ತಾರೆ ಅಂತ. ಅಲ್ಲಿ ಊಟ ಅಂತೂ ಇಲ್ಲಿ ತುಂಬ ಚೆನ್ನಾಗಿತ್ತು. ಸೊ ಮನೆಯಲ್ಲಿ ಹೆಂಗೆ ನಾವು ಮಾಡ್ತೀವಿ ಅದೇ ಥರನೇ ಇತ್ತು. ಮಕ್ಕಳಿಗೆ ನಾವು ಕರ್ಕೊಂಡು ಹೋಗಿದ್ರಿಂದ ಯಾವುದ್ರಲ್ಲೂ ಸ್ಪೈಸಿ ಇರಲಿಲ್ಲ. ಮಕ್ಕಳು ಕೂಡ ಆರಾಮಾಗಿ ತಿಂತಿದ್ರು. ಮತ್ತು ಇಲ್ಲಿ ಸ್ಪೆಷಾಲಿಟಿ ನಮಗೇನು ಅನಿಸಿತ್ತು ಅಂತಂದರೆ ಅಲ್ಲೇ ಅವ್ರದ್ದು ದನದ ಕೊಟ್ಟಿಗೆ ಇದೆ. ಸೊ ಅಲ್ಲಿಂದ ಬಂದಿದ್ದ ಹಾಲಿಂದ ಮೊಸರು ಮಾಡಿ ತುಪ್ಪ ಎಲ್ಲ ಮಾಡಿ ಅದನ್ನೇ ಕೊಡ್ತಿದ್ರು. ಅದಂತೂ ತುಂಬ ರುಚಿಯಾಗಿತ್ತು. ಮನೆಯಲ್ಲಿ ನಾವು ಹೇಗೆ ಅಡುಗೆ ಮಾಡ್ಕೊಂಡು ತಿಂತೀವಿ ಅದೇ ಥರನೇ ಇತ್ತು. ಯಾವುದೂ ತುಂಬ ಫ್ಯಾನ್ಸಿಯಾಗಿ ತುಂಬ ಆಯಿಲ್ ಹಾಕಿ ಅಥವಾ ಏನೋ ಒಂದು ಮಾಡಬೇಕು ಅಂತ ಯಾವ ಒಂದು ಡಿಶ್ಶು ಕೂಡ ಇರಲಿಲ್ಲ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಥರ ಇತ್ತು. ಇಲ್ಲಿ ಸಿಟಿನಲ್ಲಿರೋ ಮಕ್ಕಳುಗಳಿಗೆ ಹಸುಗಳನ್ನ ದೂರದಲ್ಲಿ ತೋರಿಸ್ತೀವಿ ಅಥವಾ ಎಲ್ಗೋ ಹೋಗೋವಾಗ ಇದೇ ಹಸು ಅಂತ ತೋರಿಸ್ತೀವಿ. ಮಕ್ಕಳು ಯಾವತ್ತೂ ಅದನ್ನು ಮುಟ್ಟಿ ಅದು ಹತ್ರ ಹೋಗಿ ನೋಡಿರೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಸಿಟಿನಲ್ಲಿರೋ ಮಕ್ಕಳಿಗೆ. ಇಲ್ಲಿ ಹೋದಾಗ ಎಷ್ಟು ನೀಟಾಗಿ ಆ ದನದ ಕೊಟ್ಟಿಗೆ ಇತ್ತು. ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೀಗಾಗಿ ಒಂದು ರೌಂಡ್ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ರೆಡಿಯಾಗಿತ್ತು ಅಂತ ಹೇಳಿ ನಾವು ಊಟಕ್ಕೆ ಹೊರಟ್ವಿ. ಆಗಲೇ ಹೇಳ್ದಂಗೆ ಊಟ ಅಂತೂ ತುಂಬ ರುಚಿಯಾಗಿತ್ತು. ನೆಕ್ಸ್ಟು ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು ಅಂತ ಹೇಳ್ತಾಯಿದ್ರು. ಸೊ ಊಟ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತು ಸ್ವಿಮ್ಮಿಂಗ್ ಪೂಲ್ಗೆ ಅಂತ ಹೋದ್ವಿ. ಅಲ್ಲೇ ಸ್ವಲ್ಪ ತರಕಾರಿಗಳೆಲ್ಲ ಬೆಳೆದಿರು. ಸೊ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಅವರೆಕಾಯಿ ಗಿಡ ಅಲ್ಲಿತ್ತು. ಆ್ಯಂಡ್ ಇಲ್ಲಿ ಒಂದೊಂದು ರೂಮ್ ಎಂಟ್ರೆನ್ಸ್ ಕೂಡ ಎಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿರ್ತಾರೆ. ಅದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಇನ್ನೊಂದು ತುಂಬ ಇಷ್ಟ ಆಗಿದೆ ಅಂದರೆ ಹಂಡೆ ಒಲೆ ಇತ್ತು ಇಲ್ಲಿ. ಸೊ ಯೂಶ್ವಲಿ ನಾವು ಸಿಟಿನಲ್ಲಿ ಇರೋದ್ರಿಂದ ಇದರ ಫೆಸಿಲಿಟಿ ಇರೋದು ತುಂಬ ಕಡಿಮೆ ಮನೆಗಳಲ್ಲಿ. ಇದನ್ನು ನೋಡಿದ ತಕ್ಷಣ ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ತುಂಬ ನೀಟಾಗಿ ಪ್ರತಿಯೊಂದು ಜಾಗನೂ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ನಾವು ಚೆಕ್-ಇನ್ ಆದಾಗ ಹೇಳಿದ್ರು 5 o'clockಗೆ ರೌಂಡ್ಸ್ ಕರ್ಕೊಂಡು ಹೋಗ್ತಾರೆ ಅವರ ಫಾರ್ಮ್ ಹೌಸಲ್ಲಿ ಏನೇನಿದೆ ಅಂತ. ನಾವು ಅಷ್ಟೊತ್ತಿಗೆ ರೆಡಿಯಾಗಿ ಹೊರಟ್ವಿ. ಸೊ ಫಸ್ಟು ಈ ಮೊಲದಿಂದ ರ್ಯಾಬಿಟ್ ಕಡೆಯಿಂದ ತೋರಿಸಿದ್ರು. ಎದ್ರುಕೊಳ್ತಿದ್ರು ಮಕ್ಕಳು ನೋಡಲಿಕ್ಕೆ. ಅವರು ಕೂಡ ತುಂಬ ತಾಳ್ಮೆಯಿಂದ ಮಕ್ಕಳು ಹಿಡ್ಕೊಳ್ಳೋವರೆಗೂ ವೆಯ್ಟ್ ಮಾಡಿ ಅದನ್ನು ಇಡಿಸ್ತಿದ್ರು. ಯಾವುದ್ರಲ್ಲೂ ಆ ಥರ ಮಾಡ್ತಿರ್ಲಿಲ್ಲ ಅವರು ಪಾಪ. ಅದಾದಮೇಲೆ ನಾವು ಹೋಗಿದ್ದೆ ಈ ಮೇಕೆ ಕುರಿಗಳನ್ನೆಲ್ಲ ನೋಡಲಿಕ್ಕೆ ಅಂತ. ತುಂಬ ಒಂದೇ ಸಲ ನೋಡಿದ್ದು. ಕೆಲವೊಂದೊಂದು ತುಂಬ ಕ್ಯೂಟಾಗಿತ್ತು. ಈ ಸಣ್ಣ ಕುಳ್ಳಗೆ ಇರುತ್ತಲ್ಲ ಆ ಬ್ರೀಡಂತೂ ಸಿಕ್ಕಾಪಟ್ಟೆ ಕ್ಯೂಟಾಗಿತ್ತು ನೋಡೋಕ್ಕೆ. ಮಕ್ಕಳ ಜೊತೆ ಎಷ್ಟು ಚೆನ್ನಾಗದು ಆಡ್ತಿತ್ತು. ತುಂಬ ಖುಷಿ ಆಯಿತು ನಮಗಂತೂ ನೋಡಿ. ನನ್ನೆಲ್ಲ ಮೇಕೆ ಕುರಿನೆಲ್ಲ ಮುಟ್ಟೆ ಎಷ್ಟೋ ವರ್ಷಗಳಾಗೋಗಿತ್ತು. ನೆಕ್ಸ್ಟು ಗೋಶಾಲೆಗೆ ಕರ್ಕೊಂಡು ಹೋದರು. ಇದಂತೂ
ತುಂಬ ಖುಷಿ ಆಯಿತು ನನಗಂತೂ. ಸೊ ನಾನು ಯಾವತ್ತೂ ಹಾಲು ಕರೆದಿರಲಿಲ್ಲ. ಸೊ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು. ಮತ್ತು ಅಲ್ಲಿ ಎಲ್ರಿಗೂ ಅವರು ಹೇಳ್ತಿದ್ರು ಮಕ್ಕಳು ಕೂಡ ಟ್ರೈ ಮಾಡ್ಬೋದು ಅಂತ. ಮತ್ತು ಇವಾಗಿನ ಮಕ್ಕಳಿಗೆ ಹಾಲು ಹೆಂಗೆ ಬರುತ್ತೆ, ಯಾವುದರಿಂದ ಬರುತ್ತೆ, ಅದು ಹೆಂಗೆ ಪ್ರೋಸೆಸ್ ಅಂತ ಅನ್ನೋದು ಅಷ್ಟು ಗೊತ್ತಿರಲ್ಲ. ಸೊ ಇಲ್ಲಿ ಹೋದಾಗ ಅವ್ರಿಗೂ ಕೂಡ ನೀಟಾಗಿ ಗೊತ್ತಾಗತ್ತೆ. ಮತ್ತು ಇದೊಂದು ಗಿಡ್ಡ ಬ್ರೀಡ್ ಹಸು. ಇದರದ್ದು ತಳಿ ಹೆಸರು ನನಗೆ ಗೊತ್ತಿಲ್ಲ, ಮರ್ತೋಗಿದೆ. ಸೊ ಇದಂತೂ ತುಂಬ ಕ್ಯೂಟಾಗಿತ್ತು. ಅದು ಹೊರಗಡೆ ಅವ್ರು ಬಿಟ್ಟಿರಲಿಲ್ಲ, ಒಳಗಡೆನೆ ಅದನ್ನು ಲಾಕ್ ಮಾಡಿ ಇಟ್ಕೊಂಡಿದ್ರು. ತುಂಬ ತಳಿಗಳ ಹಸು ಇಲ್ಲಿತ್ತು. ಸೊ ಒಂದೊಂದು ಏನಾದರೂ ಸ್ಪೆಷಾಲಿಟಿ ಇದ್ರೆ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡೋರು. ತುಂಬ ಫನ್ನಿ ಆಗಿರ್ತಿತ್ತು ಕೆಲವೊಂದೊಂದಂತೂ. ನೆಕ್ಸ್ಟ್ ಇಲ್ಲಿ ತೊಟ್ಟಿ ಮನೆ ಇದೆ ಅಂತ ಹೇಳಿದ್ರು ಅವರು. ನಾವು ಸೊ ಅದು ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ಇಟ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟೇ ಪ್ರಿಪೇರ್ ಆಗಿ ಹೋಗಿದ್ವಿ. ಈ ತೊಟ್ಟಿ ಮನೆನ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಇದಕ್ಕೆ ಮುಂಚೆ ಯಾವತ್ತೂ ಹೋಗಿರಲಿಲ್ಲ. ಅಂದರೆ ಮೂವಿ ಅಥವಾ ಸೀರಿಯಲ್ಗಳಲ್ಲಿ ನೋಡ್ತಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು. ಆ ಒಳಗಡೆ ವೈಬ್ರೇಷನ್ನೇ ಬೇರೆ ಥರ ಇತ್ತು ಇಲ್ಲಂತೂ. ಇಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ತೊಟ್ಟಿ ಮನೆಯಲ್ಲಿ ಇದ್ದಿದ್ದು ಒಂದೊಂದು ಪಿಲ್ಲರ್ ಕೂಡ ಎಷ್ಟು ಡೀಟೇಲಿಂಗ್ ಆಗಿ ಎಷ್ಟು ವರ್ಕ್ ಇತ್ತು ಅಂತಂದರೆ ನೋಡೋದಕ್ಕೆ ತುಂಬ ಖುಷಿ ಇತ್ತು. ಫೋಟೋಸ್ ಎಲ್ಲ ತೆಗೆಸಿ ಅಲ್ಲೇ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿ ರೂಮಿಗೆ ಬರೋಸೋಕ್ಕೆ ಸುಮಾರು 7 ಆಗಿತ್ತು. ಸೊ ಡಿನ್ನರ್ ರೆಡಿ ಇತ್ತು ಅಂತ ಹೇಳಿದ್ರು. ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಡೇ ಸ್ವಲ್ಪ ಬೇಗ ಎದ್ದು ಒಂದು ವಾಕ್ಗೆ ಹೋಗೋಣ ಅಂತ ಹೋದ್ವಿ. ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಡಬೇಕು ಅಂತ ಹೇಳ್ತಿದ್ರು ಮಕ್ಕಳು. ಸೊ ಅದಕ್ಕೆ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಪೂಲಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಚೆಕ್ಔಟ್ ಟೈಮ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಟ್ರಿಪ್ಪಿಗೆ ಸ್ಟಾರ್ಟ್ ಮಾಡೋವಾಗ ಇದ್ದಿದ್ದು ಖುಷಿ ಟ್ರಿಪ್ಪಿಂದ ವಾಪಸ್ ಬರೋವಾಗ ಅದಿರೋದೇ ಇಲ್ಲ. ನಾವು ಮನೆಯಿಂದ ಟ್ರಿಪ್ಪಿಗೆ ಹೋಗೋವಾಗ ಎಷ್ಟು ನೀಟಾಗಿ ಬಟ್ಟೆಗಳೆಲ್ಲ ಅಥವಾ ಥಿಂಗ್ಸ್ಗಳೆಲ್ಲ ಇಟ್ಕೊಂಡಿರ್ತೀವಿ, ವಾಪಸ್ ಬರೋವಾಗ ಫುಲ್ ಮೆಸ್ಸಪ್ ಆಗಿರುತ್ತೆ. ತುಂಬ ದಿನದಿಂದ ತುಂಬ ಟೈಮ್ ತೊಗೊಂಡು ಎಲ್ಲರೂ ಹುಡುಕ್ತಿದ್ವಿ ಯಾವ್ದಾದ್ರು ಒಳ್ಳೆ ಕಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ನಾವು ಅಂತ. ಸೊ ಅಂದ್ಕೊಂಡಿದ್ದಕ್ಕಿಂತ ಬೆಸ್ಟಾಗಿ ಈ ಫಾರ್ಮ್ ಸ್ಟೇ ಇತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ರಿಗೂ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.